ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಪ್ರತಿಮಾ. ಇವತ್ತು ನಾನು ತುಂಬ ಸುಲಭವಾಗಿ, ರುಚಿಕರವಾಗಿ ಮನೆಯಲ್ಲೇ ಬೆಲ್ಲದ ಕೊಬ್ಬರಿ ಉಂಡೆನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣವಾ? ಈ ಬೆಲ್ಲದ ಕೊಬ್ಬರಿ ಉಂಡೆಯನ್ನು ಮಾಡಲಿಕ್ಕೆ ನಾನು ಈ ಕೊಬ್ಬರಿ ಪೀಸುಗಳನ್ನು ಚಿಕ್ಕ ಚಿಕ್ಕ ಪೀಸುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ತುರಿದು ಈ ಕೊಬ್ಬರಿ ತುರಿಯೋದು ಬರುತ್ತಲ್ಲ, ಅದರಲ್ಲಿ ತುರಿದು ಹಾಕ್ಕೊಳ್ತೀನಿ ಅಂದರೂ ಆ ಥರನೂ ಕೂಡ ಮಾಡ್ಬೋದು. ನಾನಿಲ್ಲಿ ತುಂಬ ಇರೋದ್ರಿಂದ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಹೇಳಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಕೂಡ ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಎಲ್ಲ ಕೊಬ್ಬರಿಯನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನೀವು ತುರ್ಕೊಳ್ಬೋದು. ನಾನು ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲವನ್ನು ಕಟ್ ಮಾಡಿಕೊಂಡೆ ನೋಡಿ. ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಆಲ್ರೆಡಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ನಾನು ಎಲ್ಲವನ್ನು ಪೌಡ್ರ್ ಮಾಡ್ಕೊಂಡು ಬಂದೆ. ನನಗಿಲ್ಲಿ 1 ಬೌಲಷ್ಟು ಕೊಬ್ಬರಿ ತುರಿ ಸಿಕ್ತು. ಅದಕ್ಕೆ ನಾನು ಈ ಒಂದು ಚಿಕ್ಕ ಬೌಲಲ್ಲಿ ಬೆಲ್ಲವನ್ನು ತಗೊಂಡಿದ್ದೇನೆ. ನಾನು ತಗೊಂಡಿರೋದು ಇದು ನೀರು ಬೆಲ್ಲ, ಆದ್ದರಿಂದ ಇಷ್ಟು ತಗೊಂಡಿದ್ದೇನೆ. ನೀವೆಲ್ಲಾದರೂ ಉಂಡೆ ಬೆಲ್ಲ ತಗೊಳ್ತೀರಿ ಅಂತಾದರೆ ಒಂದು 2 ಕಪ್ಪು ಬೇಕಾಗ್ಬೋದು. 2 ಕಪ್ಪು ತಗೊಳ್ಳಿ, ಸರಿಯಾಗಿ ಬರುತ್ತೆ. ನಾನಿವಾಗ ಇದನ್ನು ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳುವ. ಪಾತ್ರೆಗೆ ನಾವು ತಗೊಂಡಿರುವಂಥ ಬೆಲ್ಲವನ್ನು ಹಾಕ್ಕೊಳ್ಳುವ. ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು 1/4 ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ಅಂದರೆ 1/4 ಗ್ಲಾಸ್ಗಿಂತನೂ ಕಡಿಮೆನೇ, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಬೆಲ್ಲ ಕರಗಲಿಕ್ಕೋಸ್ಕರ ನಾನು ಒಂದು 1/4 ಗ್ಲಾಸ್ಗಿಂತ ಕಡಿಮೆನೇ ನೀರು ಹಾಕ್ಕೊಂಡಿದ್ದೇನೆ. ಬೆಲ್ಲ ಚೆನ್ನಾಗಿ ಕರಗಬೇಕು. ಇವಾಗ ಇಲ್ಲಿ ನಾವು ತುಂಬ ಪಾಕ ತೆಗಿಲಿಕ್ಕೆ ಇಲ್ಲ. ತುಂಬ ಪಾಕ ತೆಗಿಲಿಕ್ಕೆ ಹೋದರೆ ನಾವು ಮತ್ತೆ ಗಟ್ಟಿ ಆಗಿಬಿಡುತ್ತೆ ಅಂತ, ಉಂಡೆ ಗಟ್ಟಿ ಆಗುತ್ತೆ ಅಂತ ನಾನಿಲ್ಲಿ ಅಂಟು ಬರೋ ತನಕ ಇದನ್ನು ಕುದಿಸ್ಕೊಳ್ತೇನೆ. ಇವಾಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಚೆನ್ನಾಗಿ ಅಂಟು ಬಂದಿದೆ. ನೀವು ಹೀಗೆ ಮುಟ್ಟಿ ನೋಡಿದರೆ ಕೈಯಲ್ಲಿ ಗೊತ್ತಾಗ್ತದೆ ನಿಮಗೆ, ಅದು ಅಂಟು ಅಂಟು ಅನಿಸುತ್ತೆ. ಅಲ್ಲಿ ತನಕ ನಾನು ಇದನ್ನು ಕುದಿಸ್ಕೊಂಡಿದ್ದೇನೆ. ಇವಾಗ ಇದು ಅಂಟು ಬಂದಿದೆ. ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಪೌಡ್ರನ್ನು ಹಾಕ್ಕೊಳ್ತೇನೆ, ಕೊಬ್ಬರಿ ತುರಿಯನ್ನು. ಎಲ್ಲ ಕೊಬ್ಬರಿ ತುರಿಯನ್ನು ಕೂಡ ನಾನು ಇದರಲ್ಲಿ ಸೇರಿಸ್ಕೊಳ್ತೇನೆ. ಇವಾಗ ಎಲ್ಲವನ್ನು ಹಾಕಿ ಈ ಬೆಲ್ಲದ ಪಾಕದಲ್ಲಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಬ್ಬದ ಟೈಮಲ್ಲೆಲ್ಲ ನೀವು ಈ ರೀತಿ ಮಾಡ್ಕೊಳ್ಬೋದು, ಬೇಗನೆ ಆಗೋಗುತ್ತೆ. ಇದು ತುಂಬ ಸುಲಭದ ಒಂದು ಸ್ವೀಟ್. ಇದು ಜಾಸ್ತಿ ಟೈಮಿಗೆ ಕೂಡ ತಗೊಳ್ಳೋದಿಲ್ಲ. ಹಬ್ಬ ಬಂದಾಗ ನಾವು ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲ, ಆ ಟೈಮಲ್ಲಿ ಕೂಡ ನೀವು ಇದು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಕೇಳಿದಾಗಲೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಯಾಕಂದರೆ ಕೊಬ್ಬರಿ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾವು ಬೆಲ್ಲವನ್ನು ಸೇರಿಸಿರೋದ್ರಿಂದ ಬೆಲ್ಲ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಆರೋಗ್ಯಕರವಾಗಿರುತ್ತೆ ಈ ಒಂದು ಸ್ವೀಟು. ಇವಾಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು. ಇದನ್ನು ಒಂದು 2-3 ನಿಮಿಷ ನಾನು ಇದೇ ರೀತಿ ಒಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಬೆಲ್ಲವೆಲ್ಲ ಕರಗಿ ಈ ಕೊಬ್ಬರಿ ಜೊತೆ ಮಿಕ್ಸ್ ಆಗಬೇಕು. ಇದನ್ನಿವಾಗ ಚೆನ್ನಾಗಿ ನಾನು ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡಿದ್ದೇನೆ ನೋಡಿ. ಇದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆಯನ್ನು ಕಟ್ಕೊಳ್ಳುವ. ತಣ್ಣಗಾದ ಮೇಲೆ ಪಾಕ ಗಟ್ಟಿ ಆಗ್ಬೋದು. ನಾವು ಬಿಸಿ ಬಿಸಿ ಇರುವಾಗಲೇ, ಅಂದರೆ ಜಾಸ್ತಿ ಬಿಸಿ ಅಲ್ಲ, ನಾವು ಕೈಯಲ್ಲಿ ಮುಟ್ಲಿಕ್ಕೆ ಆಗುವಷ್ಟು ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ಕೈಗೆ ತುಪ್ಪವನ್ನು ಸವರಿ ಉಂಡೆಯನ್ನು ಮಾಡಿಕೊಳ್ಳುವ. ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಉಂಡೆಯಾಗಿ ಮಾಡಿಕೊಳ್ಳುವ. ನಿಮಗೆ ಯಾವ ಹದದಲ್ಲಿ ಉಂಡೆ ಬೇಕೋ ಆ ಹದದಲ್ಲಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು. ನೋಡಿ, ಪರ್ಫೆಕ್ಟಾಗಿ ಉಂಡೆ ರೆಡಿ ಆಯಿತು.
ತುಂಬ ಬೇಗನೆ ಅತಿ ಸುಲಭದಲ್ಲಿ ಜಾಸ್ತಿ ಐಟಮ್ಗಳನ್ನು ಸೇರಿಸದೆ ನಾವು ಈ ರೀತಿ ಕೊಬ್ಬರಿ ಉಂಡೆಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ನೀವು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ, ಅಂದರೆ ತುಂಬಾ ಘಮ ಆ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಕಲಿಲ್ಲ. ಮತ್ತು ನೀವು ಶೇಂಗಾವನ್ನು ಬೇಕಾದರೆ ಇದರಲ್ಲಿ ಹುರಿದು ಪೌಡ್ರ್ ಮಾಡಿ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ತರಿ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಬಿಳಿ ಎಳ್ಳು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಏನನ್ನೂ ಸೇರಿಸದೇನೆ ಹಾಗೇ ಮಾಡಿದ್ದೇನೆ. ಹೀಗೆ ಕೂಡ ಮಾಡ್ಬೋದು. ನೀವು ಎಲ್ಲವನ್ನು ಸೇರಿಸಿ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಬೋದು. ಇವಾಗ ನಾನು ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ಎಲ್ಲವನ್ನು ಕೂಡ ಇದೇ ರೀತಿ ಉಂಡೆ ಮಾಡ್ಕೊಂಡು ಬಂದೆ. ಆರೋಗ್ಯಕರವಾಗಿ ರುಚಿಕರವಾಗಿರುವಂಥ ನಮ್ಮ ಬೆಲ್ಲದ ಕೊಬ್ಬರಿ ಉಂಡೆ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.